ಇವತ್ತು ನಾನು ನನ್ನ ಮಗಳ ಶಾಲೆಯಲ್ಲಿ ಇದ್ದೀನಿ, ಚಿತ್ರಕೂಟ ಸ್ಕೂಲಲ್ಲಿ ಇದ್ದೀನಿ. ಚಿತ್ರಪಟ ಅಂತ ಒಂದು ಫೆಸ್ಟ್ ನಡೀತಾ ಇದೆ. ಏನು ಅಂದ್ರೆ ಚಿತ್ರಕೂಟ ಕೌಶಲ್ಯಕ್ಕೆ 20 ವರ್ಷದ ಸಂಭ್ರಮ. ಅದನ್ನ ಚಿತ್ರಪಟ ಅಂತ ಕರೀತಾ ಇದ್ದಾರೆ. ತುಂಬಾ ಕಲರ್ಫುಲ್ ಆಗಿದೆ ಬ್ಯಾಕ್ ಗ್ರೌಂಡ್. ಹಾಗೆ ಇಲ್ಲಿ ಮಕ್ಕಳನ್ನ ಇಂಪ್ರೆಸ್ ಮಾಡೋದಕ್ಕೆ, ಮಕ್ಕಳಿಗೆ ಏನ್ ಇಷ್ಟ ಅಂತ ತಿಳ್ಕೊಂಡು ಪಾಟ್ರಿ ಇಟ್ಟಿದ್ದಾರೆ, ಪೇಂಟಿಂಗ್ ಇದೆ, ಹಾಗೆ ಸಾಕಷ್ಟು ವೆರೈಟೀಸ್ ಆಫ್ ಗೇಮ್ಸ್ ಇಟ್ಟಿದ್ದಾರೆ. ಎಂಗೇಜಿಂಗ್ ಆಗಿ ಇಡೋದಕ್ಕೆ ಒಂದಷ್ಟು ಸ್ಕಿಟ್ಸ್ ಇಟ್ಟಿದ್ದಾರೆ, ಸ್ಕಿಟ್ಸ್ ಮಾಡ್ತಾ ಇದ್ದಾರೆ, ನಾಟಕಗಳು ಮಾಡ್ತಾ ಇದ್ದಾರೆ, ಪಪೆಟ್ ಮಾಡ್ತಾ ಇದ್ದಾರೆ, ಪಪೆಟ್ ಶೋ ಇದೆ. ಸೊ ಸಾಕಷ್ಟು ವೆರೈಟೀಸ್ ಆಫ್ ಎಂಟರ್ಟೈನ್ಮೆಂಟ್ ಇದೆ ಇಲ್ಲಿ. ನಾನು ಈ ತರ ಮೊದಲನೇ ಸಲ ನೋಡ್ತಾ ಇರೋದು. ಈ ನನ್ನ ಒಂದು ಜರ್ನಿಯಲ್ಲಿ ನಮ್ಮ ಸ್ಕೂಲಲ್ಲಿ ಇರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಮಕ್ಳ ಸ್ಕೂಲಲ್ಲಿ ಇರ್ಬೋದು, ಎಲ್ಲೂ ನೋಡಿಲ್ಲ. ನನ್ಗೆ ತುಂಬಾ 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 ಖುಷಿ ಇದೆ. ಧೃತಿನ ಈ ಸ್ಕೂಲ್ಗೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್ ಐ ಡಿಡ್. ಧೃತಿನ ಚಿತ್ರಕೂಟ ಕೌಶಲ್ಯಕ್ಕೆ ಹಾಕಿರೋದು, ಬಿಕಾಸ್ ಇಟ್ ಇಸ್ ಸಚ್ ಅ ಪ್ರಿವಿಲೇಜ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಹೋಲ್ ಶೋ. ಇದು ನಮ್ಮ ಆನರ್ ಅಂತಾನೆ ಹೇಳ್ಬೋದು. ಸೊ ಪ್ರತಿ ವರ್ಷ ಹಿಂಗೆ ಮಾಡಿ ಇಲ್ಲಿ ಬಂದು ನಾವು ಕೂಡ ಎಂಜಾಯ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ನಮ್ಗೆ ಬಣ್ಣ ಹೊಸ್ತಲ್ಲ, ಆದ್ರೆ ಮಕ್ಳ ಜೊತೆಗೆ ನಾವು ಬೆರೆತು ಎಂಜಾಯ್ ಮಾಡೋದಿದೆಯಲ್ಲ, ಅದು ತುಂಬಾ ಹೊಸ್ತು ಅಂತಾನೆ ಹೇಳ್ತೀನಿ. ಅದು ತುಂಬಾ ಈಗಿನ ಜನರೇಷನ್ ಬೇಕಾಗಿರೋದು. ಬಿಕಾಸ್ ಯಾವಾಗ ನೋಡಿದ್ರು ಮಕ್ಳಿಗೆ ಇವಾಗ ಟೆಲಿವಿಷನ್ ಬಂದ್ಬಿಟ್ಟಿದೆ, ಮೊಬೈಲ್ ಬಂದ್ಬಿಟ್ಟಿದೆ, ಎಲ್ಲಾರು ಅದರಲ್ಲೇ ಮುಳುಗ್ಬಿಟ್ಟಿರ್ತಾರೆ. ಆದ್ರೆ ಈ ತರ ಒಂದು ಔಟ್ಡೋರ್ ಒಂದು ಫೆಸ್ಟಿವಲ್, ಕಾರ್ನಿವಲ್ ಏನಿದೆ ಅಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಜನರೇಷನ್ಗೆ, ಬೇಕೇ ಬೇಕಿದೆ. ಸೊ ಥ್ಯಾಂಕ್ ಯು ಚಿತ್ರಕೂಟ ಕೌಶಲ್ಯ, ಚಿತ್ರಕೂಟ ಸ್ಕೂಲ್, ಚಿತ್ರಕೂಟ ಇನ್ಸ್ಟಿಟ್ಯೂಷನ್. ಇವ್ರದ್ದು ಸುಮಾರು ಸಾಕಷ್ಟು ಬ್ರಾಂಚಸ್ ಇದೆ. ಎಲ್ಲಾ ಮಕ್ಕಳನ್ನು ಕರೆಸಿ ಇಂಥ ದೊಡ್ಡ ಶೋನ ಆರ್ಗನೈಸ್ ಮಾಡೋದಿದೆಯಲ್ಲ, ಬಿಕಾಸ್ ನಮಗ್ ಗೊತ್ತು ಅದ್ರ ಕಷ್ಟ ಏನು ಅಂಡ್ ಎಷ್ಟು ಎಫರ್ಟ್ಸ್ ಬೇಕಾಗುತ್ತೆ ಅಂತ. ಹ್ಯಾಟ್ಸ್ ಆಫ್ ಟು ಚಿತ್ರಕೂಟ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಸಚ್ ಅ ಹ್ಯೂಜ್ ಶೋ ಫಾರ್ ಆಲ್ ದ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್. ಥ್ಯಾಂಕ್ ಯು ಸೋ ಮಚ್.